ಸಮಸ್ಯೆ ಬಿಟ್ಟು ಎಲ್ಲಾರ ಸಮಸ್ಯೆಯನ್ನು ಕೇಳ್ತಾರೆ ಮನೆ ಹತ್ರ ಹೋದ್ರೆ, ಮಿನಿಸ್ಟರ್ ಮನೆ ಹತ್ರ. ಆದ್ರೆ ವಿದ್ಯಾರ್ಥಿಗಳು ಏನಾದ್ರು ಮಿನಿಸ್ಟರ್ಸ್ ಮನೆ ಹತ್ರ ಹೋದ್ರೆ, ಎಕ್ಸೆಪ್ಟ್ ಪ್ರಿಯಾಂಕ್ ಖರ್ಗೆ ಸರ್ ಮೇಡಮ್, ಅವ್ರು ಒಬ್ರೇ ಎಲ್ಲಾ ವಿದ್ಯಾರ್ಥಿಗಳನ್ನ ಹೇಳದ್ ಮೇಡಮ್, ಅವ್ರೊಬ್ರು ಬಿಟ್ರೆ ಇನ್ ಎಲ್ಲಾ ಮಿನಿಸ್ಟರ್ಸ್ ಏನಾದ್ರು ಅವ್ರ ಮನೆ ಹತ್ರ ಹೋದ್ರೆ FIR ಹಾಕ್ತಾರೆ, ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಹತ್ರ ಸುಮ್ನೆ ಟಾರ್ಚರ್ ಮಾಡ್ತಾರೆ. ನಾನು ಇದು ತಮಾಷೆ ಹೇಳ್ತಾ ಇಲ್ಲ ಮೇಡಮ್. ಇವರು ಈ ವಿಚಾರನ ನೋಡಿ ಮೇಡಮ್, ಸರ್ಕಾರ ಅವ್ರ ಹತ್ರ ನಾವ್ ಯಾಕೆ ಹೋಗ್ಬೇಕು? ಈ ಸಮಸ್ಯೆನ ಸರ್ಕಾರ ಈಗ ನಾವ್ ಏನಾದ್ರು ಒಂದ್ ಸಮಸ್ಯೆನ ತೆಗೆದುಕೊಂಡು ಹೋದ್ರೆ, ಈ ಸಮಸ್ಯೆನ ತಗೊಂಡು ನಮ್ ತೆಗೆ ಯಾಕೆ ಬರ್ತೀರಿ ನೀವು? ಹಾಗಾದ್ರೆ ಅವ್ರ ಮತ್ತೆ ಆ ಸ್ಥಾನದ ಪೊಸಿಷನ್ದಾಗ ಇದಾರ ಅಂತ ಹೇಳಿ ನಾವು ಹೋಗ್ತೀವಿ ತಾನೆ. ಹಾಗಾದ್ರೆ ಮತ್ತೆ ನಾವ್ ಯಾರ ತೆಗೆ ಹೋಗ್ಬೇಕು? ಬನ್ನಿ ಮೇಡಮ್, ಮತ್ತೆ ಯಾರೋ ಒಬ್ರು ಪ್ರತಿಷ್ಠಿತ ಉದ್ಯಾವಂತ ಬರ್ತಾರ್ರಿ, ಅಲ್ಲಿ ಯಾವ್ರೊಬ್ಬ ವ್ಯಕ್ತಿ ಬಂದ್ಬಿಡ್ತಾನ್ರಿ. ಈ ರೀತಿ ಸರ್ಕಾರ ಉಡಾಪೆ ಆಗಿರ್ತಕ್ಕಂಥ ನಿಲುವುಗಳು ಏನದಲ್ಲ ಮೇಡಮ್, ರಾಜ್ಯದ ಎಲ್ಲ ಸುಮಾರು 10 ಲಕ್ಷ ಅಭ್ಯರ್ಥಿಗಳು ಈ ಉದ್ಯೋಗದಲ್ಲಿ ನಾವು ತಗೊಳ್ಳೇಬೇಕು ಅಂತೇಳಿ. ಈ ನೋಡಿ, ಒಂದು ಯಾವ್ದಾದ್ರು ಕನ್ಫರ್ಮ್ ಆಯ್ತು, ಅದ್ರಾಗ ಅಪಾಯಿಂಟ್ ಆಗಲಿಲ್ಲ ಅಂದ್ರೆ ಮುಂದಿನ ರಿಕ್ರೂಟ್ಮೆಂಟ್ ಕಾಯೋದು. ಇದೊಂದು ಒಂದು ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ನಾನು ಯಾಕಂದ್ರೆ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು 25ರಿಂದ 30-35ವರೆಗೆ ಆ ವ್ಯಕ್ತಿ ಒಂದು ಯೌವನಾವಸ್ಥೆಯನ್ನ ತನ್ನ ರೂಮ್ದಲ್ಲೇ ಕಳೆದ್ಬಿಡ್ತಾನ, ಓದುವಂತ ಸ್ಥಿತಿಯಲ್ಲೇ ಕಳೆದ್ಬಿಡ್ತಾನ. ಬಟ್ ಉದ್ಯೋಗದ ಗ್ಯಾರಂಟಿನೂ ಇಲ್ಲ ಆ ವ್ಯಕ್ತಿಗೆ, ಉದ್ಯೋಗದ ಗ್ಯಾರಂಟಿನೂ ಇಲ್ಲ. ಅಯ್ಯೋ ದೀಪ ಅವರೇ, ನೋಡಿ ಎಲ್ಲಾ ಇಲಾಖೆಯಲ್ಲೂ ರಿಟೈರ್ಮೆಂಟ್ ಆಗೋರು ಇದ್ದೇ ಇರ್ತಾರೆ, ಆಯ್ತಾ. ಬಟ್ ರಿಟೈರ್ ಆಗೋರ ಸಂಖ್ಯೆ ಕಡಿಮೆನೆ, ನಮ್ಮ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಉದ್ಯೋಗ ಸೃಷ್ಟಿ ಇನ್ನೂ ಹೆಚ್ಚಾಗಬೇಕು. ಅಂಥದ್ರಲ್ಲಿ ಇಷ್ಟೊಂದು ಹುದ್ದೆಗಳು ಖಾಲಿ ಇದೆಯಲ್ಲ ಅಂತ ನಮಗೆಲ್ಲ ಖುಷಿ ಆಗಬೇಕು. ಅಯ್ಯೋ ಅಟ್ಲೀಸ್ಟ್ ಇಷ್ಟು ಒಂದು 4 ಲಕ್ಷ ಖಾಲಿ ಇದೆಯಲ್ಲಪ್ಪ ಸರ್ಕಾರದಲ್ಲಿ ಅಂತ. ಸರ್ಕಾರದಲ್ಲಿ ಖಾಲಿ ಇರೋ ಹುದ್ದೆಗಳು ಭರ್ತಿ ಆಗ್ಲಿಲ್ಲ, ಪ್ರೈವೇಟ್ ಅಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, AI ಟೆಕ್ನಾಲಜಿ ಬಂದಿದೆ, ರಿಸೆಷನ್ ಇದೆ, ಎಲ್ಲಾ ಇಂಡಸ್ಟ್ರಿಗಳು ಬಿದ್ದು ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಾಕ್ತಾ ಇದ್ದೀರಿ? ಹಾಗಾದ್ರೆ ಅವರು ಉದ್ಯೋಗವನ್ನ ತೋರಿಸೋದ್ ಬಿಡ್ಲಿ. ಅಭ್ಯರ್ಥಿಗಳು ಏನತ್ತಲ್ಲ, ಈಗ 15,000 ಪೊಲೀಸ್ ಇಲಾಖೆಯಲ್ಲಿ ಕರಿತೀನಿ, 30,000 ಶಿಕ್ಷಣ ಇಲಾಖೆ ಹೇಳದಾರು ಬಿಡಿ ಅನ್ಬೇಕು, ಹೇಳದ್ ಬಿಡ್ಬೇಕು. ಒಂದ್ ಸೆಕೆಂಡ್ ದೀಪ ಅವ್ರು ಹೇಳಿ ಮೇಡಮ್. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಆರ್ಟಿಫಿಷಿಯಲ್ ಆಗಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಈ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಏನಂದ್ರೆ ಪ್ರಾಬ್ಲಮ್, ಡಿಮ್ಯಾಂಡ್ ಅಲ್ಲ ಮೇಡಮ್, ಮೂಗಿಗೆ ತುಪ್ಪ ಸವರ ಕೆಲಸ ಇದು. 5,000 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀವಿ, ನೇಮಕಾತಿಯನ್ನ ಹೊರಡಿಸ್ತೀವಿ ಅಂತ ಪಿಕ್ಚರ್ ಬಿಡೋದಷ್ಟೇ, ಪ್ರೋಮೋ ಬಿಡೋದಷ್ಟೇ. ಅವರು ಸಿನಿಮಾ ರಿಲೀಸ್ ಆಗದೇ ಇಲ್ಲ. ಅದು ಯಾವಾಗ ರಿಲೀಸ್ ಆಗತ್ತೆ? ಇನ್ನು 4 ಲಕ್ಷ ಇದ್ದಿದ್ದು 8 ಲಕ್ಷಕ್ಕೆ ಹೋಗ್ಬೇಕೋ ಏನೋ, ಆವಾಗ ರಿಲೀಸ್ ಆಗುತ್ತೆ. ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಮೇಡಮ್, ಯಾವ್ದು ಸತ್ಯ ಆಗ್ತಾ ಇಲ್ಲ. ನಾವು ತಗೋತೀವಿ ಅಂತ ಇದ್ದಾರೆ. ವಾಟ್ ನೆಕ್ಸ್ಟ್? ಏನು ಮುಂದಿನ ನಿಮ್ಮ ನಡೆ ಏನು? ಈಗ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಈಗ ನೀವೆಲ್ಲರೂ ಕೂಡ ಉದ್ಯೋಗಾಕಾಂಕ್ಷಿಗಳು, ಸಾಕಷ್ಟು ಸಾವಿರಾರು ಜನ ಅತಿಥಿ ಉಪನ್ಯಾಸಕರಿದ್ದೀರಿ. ನಿಮ್ಮ ನಡೆ ಏನು ಮೇಡಮ್? ಸರ್ಕಾರ ಏನ್ ಮಾಡ್ಬೇಕಂದ್ರೆ ಮೇಡಮ್, ಅಟ್ಲೀಸ್ಟ್ ಈಗ ಒಂದು 20% ಪರ್ಮನೆಂಟ್ ಟೀಚರ್ಸ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅಂದಾಗ, ಇನ್ನು 80% ಇರೋರು ಪಾರ್ಟ್ ಟೈಮ್ ಟೀಚರ್ಸ್ ಅಂತ ಅಟ್ಲೀಸ್ಟ್ ರೆಕ್ರೂಟ್ಮೆಂಟ್ ಮಾಡ್ಲಿ ಮೇಡಮ್. ನಾವು ಎಕ್ಸಾಮ್ ಬರೀತೀವಿ, ವಿ ಆರ್ ಎಲಿಜಿಬಲ್. ನೀವು 50% ತುಂಬಬೇಕು. ನೀವು 50% ಟೀಚರ್ಸ್ ನ ತಗೊಳ್ದರೆ ಎಲ್ಲರೂ ಅರೆಕಾಲಿಕವಾಗಿ ಮುಂದುವರಿಸ್ತೀವಿ ಅಂತ ಹೇಳಿ, ಆ ಅರೆಕಾಲಿಕದಲ್ಲೂ ಮುಂದುವರಿಕೆಗೆ ಆ ಕೊಡೋ ಒಂದಿಷ್ಟು ಸಂಬಳಕ್ಕೂ ನೀವು ಕತ್ರಿ ಹಾಕ್ತಾ ಅದನ್ನ ಉಳಿಸ್ತಾ 10 ತಿಂಗಳಿಗೆ ಸಂಬಳ ಕೊಡ್ತಾರೆ ಮೇಡಮ್. ನಮ್ಗೆ 10 ತಿಂಗಳಿಗೆ ಸಂಬಳ ಕೊಟ್ಟರೆ 2 ತಿಂಗಳು ನಾವು ಊಟ ಮಾಡೋದು ಬೇಡ 12 ತಿಂಗಳಲ್ಲಿ? ಅಂದ್ರೆ ಸರ್ಕಾರ ಯಾವುದೇ ನಿರ್ಧಾರ, ಕಾನೂನು ತೊಡಕಿದೆ ಅಂತಿದ್ದಾರೆ, ನಿರ್ಧಾರ ತಗೊಂತಾ ಇಲ್ಲ. ಅವ್ರು ಎಳಿತಾ ಇದ್ದಾರೆ. ಬಿಕಾಸ್ ಏನು, ಯಾವುದೇ ಸರ್ಕಾರ ದುಡ್ಡನ್ನ, ನಮ್ಮ ಹತ್ರ ದುಡ್ಡಿಲ್ಲ, ನಿಮಗೆ ಸಂಬಳ ಕೊಡಕ್ಕಾಗಲ್ಲ, ನಿಮ್ಮನ್ನು ತಗೊಳಲ್ಲ, ನೀವು ಮನೆಯಲ್ಲೇ ಇರಿ, ಮಕ್ಕಳು ರೋಡಿಗಿದ್ರು ಇಳಿದ್ರು ಪರವಾಗಿಲ್ಲ, ಯಾರು ಇಲ್ಲಿ ಇಲ್ವಲ್ರಿ? ಅದೇ ಸಮಸ್ಯೆ. ಪುಷ್ಪ ಅವರೇ, ಈ ಮಿನಿಸ್ಟರ್ ಮಕ್ಕಳು, ಈ ಸಚಿವರ ಮಕ್ಕಳು, ಈ MLA ಮಕ್ಕಳು, ಅಥವಾ ಇಲ್ಲಿ ಯಾರೆಲ್ಲ ಇದಾರಲ್ಲ, ಅಥವಾ IAS ಅಧಿಕಾರಿಗಳ ಮಕ್ಕಳು, IPS ಅಧಿಕಾರಿಗಳ ಮಕ್ಕಳು, ಯಾರು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇದ್ದಿದ್ರೆ ಏನೋ ಇದಕ್ಕೆ ಈ ಟೀಚರ್ ಇಲ್ಲ, ಬಯಾಲಜಿ ಟೀಚರ್ ಇಲ್ಲ, ಪೊಲಿಟಿಕಲ್ ಸೈನ್ಸ್ ಟೀಚರ್ ಇಲ್ಲ, ಎಕನಾಮಿಕ್ಸ್ ಟೀಚರ್ ಇಲ್ಲ, ಲೆಕ್ಚರರ್ ಬರ್ತಾ ಇಲ್ಲ, ಪಾಠ ಮಾಡ್ತಾ ಇಲ್ಲ ಅಂತ ಮನೆಗೆ ಹೋಗಿ ಹೇಳಿದಿದ್ರೆ, ಬಿಸಿ ಮುಟ್ಸಿದಿದ್ರೆ ಬಹುಶಃ ಇಮ್ಮಿಡಿಯೇಟ್ ಆಗಿ ನಿರ್ಧಾರ ಬರ್ತಿತ್ತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇವರೇ ಅಲ್ವಾ ಆಳುವಂತಹ ಅಧಿಕಾರದಲ್ಲಿರುವಂತವ್ರು, ಕುರ್ಚಿ ಮೇಲೆ ಕುತ್ಕೊಂಡವರು, ನಂದೇ ಡಿಸಿಷನ್, ಹೌದಾ ಟೀಚರ್ ಇಲ್ವಾ, ನಾಳೆನೇ ನೇಮಕಾತಿ ಮಾಡ್ತೀನಿ ಅಂತ ಅಂದ್ಬಿಡ್ತಿದ್ರು ಅನ್ಸುತ್ತೆ. ಅದಕ್ಕೋಸ್ಕರನಾರು ಇವ್ರನ್ನೆಲ್ಲರನ್ನು ಕರ್ಕೊಂಡ್ಬಂದು ನಾವು ಅಟ್ಲೀಸ್ಟ್ ನಿರ್ಧಾರಗಳನ್ನ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರನಾರು ಈ ಮಂತ್ರಿಗಳ ಮಕ್ಕಳನ್ನ, MLAಗಳ ಮಕ್ಕಳನ್ನ, ಅಧಿಕಾರಿಗಳ ಮಕ್ಕಳನ್ನ ಕರ್ಕೊಂಡ್ಬಂದು ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಸೇರಿಸಬೇಕು. ಅದೊಂದು